ಅಫರ್ಮೇಷನ್ಸ್ ಅಂತಂದರೆ ಐ ಕ್ಯಾನ್ ಡೂ ಇಟ್, ನನ್ನಿಂದ ಮಾಡೋಕ್ಕಾಗತ್ತೆ, ಇಟ್ ಈಸ್ ಪಾಸಿಬಲ್, ಐ ಆಮ್ ಇನಫ್. ಎಷ್ಟೊಂದು ಜನ ದಪ್ಪ ಇರ್ತಾರೆ, ನಾನು ದಪ್ಪ ಇದ್ದೀನಿ ನಾನು ನೋಡೋಕೆ ಕೆಟ್ಟದಾಗಿದ್ದೀನಿ, ಹಂಗೆ ಹೆಂಗೆ ಅಂತ ಬೈಕೊಂತಿರ್ತಾರೆ. ಸೊ ನೀವು ಹೇಳಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಪ್ರೆಟಿ. ಸೊ ನಿಮ್ಮ ಬ್ರೈನ್ ಅವಾಗ ಎಕ್ಸೆಪ್ಟ್ ಮಾಡ್ಕೊಳುತ್ತೆ. ಅದು ಯಾವಾಗ ಸಬ್ಕಾನ್ಷಿಯಸ್ ಮೈಂಡ್ ಎಕ್ಸೆಪ್ಟ್ ಮಾಡ್ಕೊಳುತ್ತೋ ಅದೇ ಥರ ನಿಮ್ಗೆ ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಐಡಿಯಾಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ದು ಏನು ಕನಸಿದೆ, ಗುರಿ ಇದೆ, ಅದನ್ನ ನೀವು ಹೇಳ್ತಾ ಹೋದಂಗೆ ಅದೇ ಥರ ಥಾಟ್ಸ್ ಬರುತ್ತೆ. ಯು ಕ್ಯಾನ್ ರೀಚ್ ಯುವರ್ ಗೋಲ್. ಸೊ ಬೇಸಿಕಲಿ ಏನು ಮಾಡ್ತೀವಿ ಅಂತಂತಂದರೆ, ನಾನು 30 days ಡೈಲಿ ಒಂದು ಅಫರ್ಮೇಷನ್ ರೀಲ್ ಹಾಕ್ತಾ ಹೋಗ್ತೀನಿ. ನೀವೇನು ಮಾಡೋದಿಲ್ಲ, ಜಸ್ಟ್ ಏರ್ಫೋನ್ಸ್ ಹಾಕೊಂಡ್ಬಿಟ್ಟು ಅದನ್ನ ಕೇಳ್ತಾ ಹೋಗಿ. ಮಾರ್ನಿಂಗ್ ಸೇವ್ ಮಾಡ್ಕೊಳ್ಳಿ ರೀಲನ್ನ, ಮಾರ್ನಿಂಗ್ ಒಂದ್ಸತಿ ಮತ್ತೆ ನೈಟ್ ಮಲ್ಗೋ ಮುಂಚೆ ಒಂದ್ಸತಿ ಕೇಳಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ದು ಫಸ್ಟ್ 5 minutes ಇನ್ ದ ಮಾರ್ನಿಂಗ್, ಲಾಸ್ಟ್ 5 minutes ಬಿಫೋರ್ ದ ಸ್ಲೀಪ್, ಅವಾಗ ನಿಮ್ ಸಬ್ಕಾನ್ಷಿಯಸ್ ಮೈಂಡ್ ತುಂಬಾ ಆಕ್ಟಿವ್ ಆಗಿರುತ್ತೆ. ನೀವು ಏನೇ ಹೇಳಿದ್ರು ಅದು ಬೇಗ ಗ್ರಾಪ್ ಮಾಡ್ಕೊಳುತ್ತೆ. ಸೊ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಮಾತಾಡಿದ್ರೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತಂದ್ರೆ, ನೀವು ಈ ಅಫರ್ಮೇಷನ್ ಚಾಲೆಂಜ್ನ 30 days ಕಂಪ್ಲೀಟ್ ಮಾಡಿ ನಿಮಗೆ ಚೇಂಜಸ್ ಕಾಣಿಸುತ್ತೆ, ನಿಮ್ಮ ಥಾಟ್ಸಲ್ಲಿ ಚೇಂಜಸ್ ಕಾಣಿಸುತ್ತೆ. ಸೊ ನಿಮಗೂ ಇಂಟ್ರೆಸ್ಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.